ನಮಸ್ತೆ ಎಲ್ರಿಗೂ. ಇವತ್ತು ನೀವು ಇಷ್ಟಪಡುವಂಥ ಹೋಟೆಲ್ ಟೈಪಲ್ಲಿ ಹೇಗೆ ಕೊಬ್ಬರಿ ಚಟ್ನಿಯನ್ನು ಮಾಡೋದು ಅಂತ ನೋಡೋಣ. ನಮಗೆ ಪಡ್ಡು, ದೋಸೆ, ಇಡ್ಲಿ, ತಾಲಿಪಟ್ಟು ಎಲ್ಲದಕ್ಕೂ ಕೊಬ್ಬರಿ ಚಟ್ನಿ ಬೇಕೇ ಬೇಕು. ಈ ಸ್ಟೈಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಫಸ್ಟಿಗೆ ಶುಂಠಿಯನ್ನು ಒಂದು 4 ಪೀಸು ಮತ್ತು 1-2 ಬೆಳ್ಳುಳ್ಳಿ ಹಾಕೋಣ, 2 ಏಲಕ್ಕಿ ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು, 4 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಅದ್ರ ಜೊತೆಗೆ 1 ಬಟ್ಲಷ್ಟು ನಾನು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 2 ಬಟ್ಲಷ್ಟು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನೀವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರೋ ಅದರ ಹಾಫಷ್ಟು ನಾವು ಪುಟಾಣಿಯನ್ನು ಹಾಕಬೇಕಾಗುತ್ತೆ. ಅದು ಹಾಕಿಬಿಟ್ಟು ಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ವಿ ಅಂತಂದರೆ ಹಾಕಿಬಿಟ್ಟು ಮಿಕ್ಸಿ ಮಾಡಿಟ್ಕೊಳ್ಳೋಣ ಸಣ್ಣಗೆ ತರಿಯಾಗಿ. ಇನ್ನೊಂದು ಪ್ಯಾನಲ್ಲಿ ಎಣ್ಣೆಯನ್ನು ಕಾಯಕ್ಕಿಡೋಣ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿಬಿಟ್ಟು ಸ್ವಲ್ಪ ಉದ್ದಿನಬೇಳೆನ ಹಾಕೋಣ. ಇದು ಕೊಬ್ಬರಿ ಚಟ್ನಿಗೆ ಉದ್ದಿನಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಏಜ್ ಆದವ್ರು ಇದ್ದರು ಅಂದರೆ ಹಾಕಬೇಡಿ, ಯಾಕೆಂದರೆ ಅವ್ರಿಗೆ ತಿನ್ನೋಕ್ಕೆ ಬರಲ್ಲ. ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಹಾಕಿದ್ರಿ ಅಂತಂದರೆ ನಾವು ಮಾಡಿರುವಂಥ ಚಟ್ನಿಗೆ ಈ ಒಗ್ಗರಣೆಯನ್ನು ಹಾಕಿದರೆ ಹೋಟೆಲ್ ಥರನೇ ಚಟ್ನಿ ರೆಡಿಯಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲಾದರೂ ಕೊಬ್ಬರಿ ಚಟ್ನಿ ಮಾಡಿದರೆ ಈ ರೀತಿಯಾಗಿ ಮಾಡಿ. ನಾನು ಕೂಡ ಈ ಟೈಪಲ್ಲೇ ಚಟ್ನಿಯನ್ನು ಮಾಡೋದು. ಇದನ್ನು ನೋಡಿಬಿಟ್ಟು ಹೇಗಿದೆ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.